ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ತುಂಬಾ ಹತ್ರ, ಇನ್ನೊಂದು 4-5 ದಿನದಲ್ಲೇ ಹಬ್ಬ ಬಂದ್ಬಿಡ್ತು. ಹಾಗಾಗಿ ಯಾವೆಲ್ಲ ವಸ್ತುಗಳು ನಮಗೆ ಅತಿ ಮುಖ್ಯವಾಗಿ ಪೂಜೆಗೆ ಬೇಕಾಗುತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ. ತಟ್ಟೆನಲ್ಲಿ ಜೋಡಿಸೋದಾಗಿರಬಹುದು, ಬಟ್ಲಲ್ಲಿ ಇಡೋದಕ್ಕೆ ಮತ್ತು ಕಳಸದ ಒಳಗಡೆ ಹಾಕೋದಕ್ಕೆ ಯಾವುದೆಲ್ಲ ವಸ್ತುಗಳು ಬೇಕಾಗಿದೆ ಇದನ್ನೆಲ್ಲ ನಾವು 1-2 ದಿನ ಮೊದಲೇ ತಂದು ರೆಡಿ ಮಾಡಿ ಇಟ್ಕೊಂಡ್ರೆ ಶುಕ್ರವಾರದ ಪೂಜೆಗೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾವ ವಸ್ತುಗಳಿಗೆ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಇರುತ್ತೋ ಅದನ್ನು ಬಿಟ್ಟು ಇನ್ನು ಯಾವುದು ಬೇಕಾಗಿದೆಯೋ ಅದನ್ನು ಮಾತ್ರ ತೊಗೊಂಡು ಬನ್ನಿ. ಯಾಕಂದರೆ ನಾವು ಪ್ರತಿ ವರ್ಷ ಕೆಲವು ವಸ್ತುಗಳನ್ನ ಪೂಜೆಗೆ ಅದನ್ನೇ ಇಡ್ತಾ ಇರ್ತೀವಿ. ಹಾಗಾಗಿ ಇರೋ ಅಂಥದ್ದನ್ನು ತೊಗೊಳೋದು ಬೇಡ. ಯಾವ್ಯಾವ ವಸ್ತುಗಳು ಇಲ್ಲ ಅದನ್ನು ಮಾತ್ರ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡು ತೊಗೊಂಡು ಬಂದರೆ ಸಾಕಾಗತ್ತೆ. ಈಗ ದೇವ್ರ ಮನೆ ಕ್ಲೀನ್ ಮಾಡೋದಿದ್ರು ಅಷ್ಟೇ, ಆದಷ್ಟು ಬುಧವಾರನೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಕಂಪ್ಲೀಟಾಗಿ ಗೋಡೆಗಳು ಎಲ್ಲನೂ ಕೂಡ ಒರೆಸಿ, ಬಾಗಿಲುಗಳೆಲ್ಲ ಒರೆಸಿ, ಪೂಜಾ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಬಿಟ್ರೆ ಬುಧವಾರ ರಾತ್ರಿ ಹೊತ್ತಿಗೆ ಗುರುವಾರ ಬೆಳಗ್ಗೆಯಿಂದ ನಾವು ಅದನ್ನೆಲ್ಲ ಜೋಡಿಸ್ಕೊಂಡು ಮತ್ತು ಪೂಜೆಗೆ ಏನಾದರೂ ತಿಂಡಿಗಳು ನೈವೇದ್ಯಕ್ಕೆ ಅಂಥದ್ದೆಲ್ಲ ಏನಾದರೂ ಮಾಡ್ಕೋಬೇಕಾಗಿದ್ರೆ ಅದನ್ನು ರೆಡಿ ಮಾಡಿ ಇಟ್ಕೋಬೋದು. ಬಾಗಿಲಿಗೆ ತೋರಣ ಕಟ್ಟೋದಾಗಿರ್ಬೋದು, ಅಂಥದ್ದೆಲ್ಲನೂ ಕೂಡ ನಾವು ಗುರುವಾರನೇ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗಾಗಿ 2 ದಿನ ಮೊದಲೇ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಯಾವೆಲ್ಲ ವಸ್ತುಗಳನ್ನ ತಗೋಬೇಕು, ಬನ್ನಿ ನೋಡ್ಕೊಂಡು ಬರೋಣ. ಅಷ್ಟೇ ಅಲ್ಲ, ಕಳಸದ ಒಳಗಡೆ ಯಾವ್ಯಾವ ವಸ್ತುಗಳನ್ನ ಹಾಕ್ಬೇಕು, ಕೆಲವ್ರಂತೂ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಏನೇನೆಲ್ಲ ಕಳಸದ ಒಳಗಡೆ ಹಾಕ್ತೀರಾ. ಇನ್ನು ಕೆಲವ್ರಿಗೆ ನೀರ್ ತುಂಬಿಸಿಡ್ಬೇಕಾ, ಅಕ್ಕಿ ತುಂಬಿಸಿಡ್ಬೇಕಾ, ಇದು ಕೂಡ ಗೊಂದಲ ಇರುತ್ತೆ. ಎಷ್ಟೋ ವರ್ಷದಿಂದ ಹಬ್ಬ ಮಾಡ್ತಾ ಇದ್ರು ಕೂಡ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ತುಂಬಾನೇ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಇದನ್ನಂತೂ ನೀವು ತುಂಬಾ ಮುಖ್ಯವಾಗಿ ತಿಳ್ಕೊಳ್ಳೇಬೇಕು. ಪೂಜೆಗೆ ಕಳಸನೇ ಮುಖ್ಯ ಆಗಿರೋದ್ರಿಂದ ಅದ್ರ ಒಳಗಡೆ ನಾವು ಏನೆಲ್ಲ ಹಾಕ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲವೊಂದು ವಸ್ತುಗಳನ್ನ ಹಾಕೋದ್ರಿಂದ ಖಂಡಿತವಾಗ್ಲೂ ನಮ್ಗೆ ಯಾವುದೇ ರೀತಿ ಪೂಜೆ ಫಲ ಸಿಗೋದು ಇಲ್ಲ, ಕಷ್ಟಗಳೇ ಜಾಸ್ತಿ ಆಗತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನಾವು ಬುಧವಾರನೇ ಹೂಗಳು, ಬಾಳೆ ಕಂಬ ಮತ್ತೆ ತೋರಣ ಕಟ್ಟೋದಿಕ್ಕೆ ಮಾವಿನ ಎಲೆಗಳು ಇದನ್ನು ಕೂಡ ತಂದಿಟ್ಕೊಳ್ಳೋದು ತುಂಬಾನೇ ಒಳ್ಳೇದು. ನಾವು ಹೊರಗಡೆಯಿಂದ ತರುವಂತ ವಸ್ತುಗಳನ್ನ ಆದಷ್ಟು ಬೇಗ ತಂದಿಟ್ಕೊಂಡ್ಬಿಟ್ರೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳುವಂತ ವಸ್ತುಗಳನ್ನ ನಾವು ಗುರುವಾರ ಬೆಳಗ್ಗೆಯಿಂದ ಕೂಡ ರೆಡಿ ಮಾಡಿ ಇಟ್ಕೋಬಹುದು. ಈಗ ದೇವರ ಮನೆ ಕೆಲಸ ಎಲ್ಲನೂ ಕೂಡ ಬುಧವಾರನೇ ಮುಗಿಸ್ಕೋಬೇಕು. ಇನ್ನು ಈ ಒಂದು ಬಟ್ಲೊಳಗಡೆ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು ಈಗಾಗ್ಲೇ ತುಂಬಾ ಜನ ಇದನ್ನ ತಂದಿಟ್ಕೊಂಡಿದ್ದೀರಾ. ಇದೇ ಮೊದಲನೇ ಸಲ ಈ ವರ್ಷದಿಂದ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಕೂಡ ಅತಿ ಮುಖ್ಯವಾಗಿ ಇದನ್ನ ನೀವು ತಗೊಳ್ಳೇಬೇಕು. ನಾನು ವಿಡಿಯೋದಲ್ಲೂ ತಿಳಿಸಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ನೋಡಿ ಬರ್ದಿಟ್ಕೊಂಡು ನೀವು ಇದನ್ನೆಲ್ಲ ತಂದಿಟ್ಕೊಳ್ಳಿ. 6 ಗೋಮತಿ ಚಕ್ರ, 6 ತವರೆ ಬೀಜ, 6 ಲಕ್ಷ್ಮೀ ಕವಡೆ ಬಿಳಿ ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು, 6 ಬಟ್ಲಡಿಕೆ, 1 ಗುಂಡಡಿಕೆ, 1 ಶ್ರೀಫಲ, 6 ಬಾದಾಮಿ, 6 ಏಲಕ್ಕಿ, 6 ಲವಂಗ, ಒಂದೇ ಒಂದು ಅರಿಶಿಣ ಕೊಂಬು, ಅದ್ರ ಜೊತೆಗೆ 1 ಕಾಯಿನ್, ಬೆಳ್ಳಿ ಕಾಯಿನ್ ಅಥವಾ ಗ್ರಂಥಿಗೆ ಅಂಗಡಿಲಿ ಲಕ್ಷ್ಮಿ ಕಾಯಿನ್ಗಳು ಸಿಗುತ್ತೆ, ಹಿತ್ತಾಳೆದು ತಾಮ್ರದ್ದು, ಅದಾದ್ರೂ ಹಾಕ್ಬೋದು ಅಥವಾ ಒಂದು 5 ರೂಪಾಯಿ ಕಾಯಿನ್ ಆದ್ರೂ ಹಾಕ್ಬೋದು. ಇದಿಷ್ಟನ್ನು ಕೂಡ ಒಂದು ಬಟ್ಲಲ್ಲಿ ನೀವು ದೇವರ ಮುಂದೆ ಇಡ್ಲೇಬೇಕು. ಇದಿಷ್ಟನ್ನು ಕೂಡ ಇಡಿ. ಪೂಜೆ ಆದ ನಂತರ ಆ ಬಟ್ಲಲ್ಲಿರುವಂತ ಎಲ್ಲಾ ವಸ್ತುಗಳನ್ನು, ಬಾದಾಮಿ ಒಂದನ್ನ ನೀವು ತಗೊಂಬಿಡಿ. ಇನ್ನು ಮಿಕ್ಕಿದ್ದನ್ನೆಲ್ಲನೂ ಕೂಡ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ಬೀರುನಲ್ಲಿ ಕ್ಯಾಶ್ ಬಾಕ್ಸ್ ಹತ್ರ ಇಟ್ಕೊಳ್ಳಿ. ತುಂಬಾನೇ ಒಳ್ಳೇದು. ಮತ್ತೆ ಅದ್ರ ಜೊತೆಗೆ 5 ರೂಪಾಯಿದು 33 ಕಾಯಿನ್ಗಳು. ಈಗ ನಿಮಗೆ 5 ರೂಪಾಯಿ ಕಾಯಿನ್ ಸೇರ್ಸೋದಕ್ಕೆ ಆಗಲ್ಲ ಅಂತಂದ್ರೆ 1 ರೂಪಾಯಿದು ಅಥವಾ 2 ರೂಪಾಯಿದು 33 ಕಾಯಿನನ್ನ ನೀವು ಒಂದೇ ತರದ ಕಾಯಿನನ್ನ ಸೇರಿಸಿ ಇಟ್ಕೊಳ್ಳಿ. ಅದನ್ನು ಕೂಡ ಪೂಜೆಗೆ ಇಡಬೇಕಾಗತ್ತೆ. ನೀವು ಆದಷ್ಟು ಪ್ರಯತ್ನ ಮಾಡಿ 5 ರೂಪಾಯಿ ಕಾಯಿನನ್ನ ಸೇರ್ಸೋದಕ್ಕೆ. ಈ ವರ್ಷ ನೀವು ಅದನ್ನ ಪೂಜೆಗೆ ಇಟ್ರೆ ಪ್ರತಿ ವರ್ಷ ಕೂಡ ಅದನ್ನೇ ನೀವು ಯಾವಾಗೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತೀರಾ ಆಗೆಲ್ಲ ಕೂಡ ಈ ಕಾಯಿನು ಮತ್ತೆ ನೀವೇನೀಗ ಗಂಟನ್ನ ಕಟ್ಟಿಟ್ಟಿರ್ತೀರಾ ಇದಿಷ್ಟನ್ನು ಕೂಡ ಪ್ರತಿ ಸಲ ನೀವು ಆಷಾಢ ಶುಕ್ರವಾರ ಆಗಿರ್ಲಿ, ಶ್ರಾವಣ ಶುಕ್ರವಾರ ಆಗಿರ್ಲಿ, ದೀಪಾವಳಿಯಲ್ಲಿ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವಾಗ್ಲೇ ಲಕ್ಷ್ಮೀ ಪೂಜೆ ಮಾಡ್ಲಿ, ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀರಾ ಪ್ರತಿ ಸಲದ ಲಕ್ಷ್ಮೀ ಪೂಜೆಗೆ ಇದನ್ನ ನೀವು ಇಡಬಹುದು. ಇನ್ನು ಇದರ ಜೊತೆಗೆ ಗೆಜ್ಜೆ ವಸ್ತ್ರ, ದೀಪದ ಬತ್ತಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಆರತಿ ಮಾಡೋದಕ್ಕೆ ತುಪ್ಪದ ಬತ್ತಿಗಳು ಇದನ್ನೆಲ್ಲ ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕು. ಹಾಗೇನೆ ಅಕ್ಷತೆ ಕೂಡ ಮಾಡಿಟ್ಕೋಬೇಕು. ಕೆಲವರು ಲಕ್ಷ್ಮೀ ಪೂಜೆಗೆ ಕೆಂಪು ಅಕ್ಷತೆಯನ್ನೇ ಉಪಯೋಗಿಸ್ಬೇಕು, ಬೇರೆ ದೇವರುಗಳಿಗೆ ಹಳದಿ ಬಣ್ಣದ ಅಕ್ಷತೆ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಏನೂ ಇರೋದಿಲ್ಲ. ಅಕ್ಷತೆ ಮಾಡುವಾಗ 1 ಚಿಟಿಕೆ ಕುಂಕುಮ, ಸ್ವಲ್ಪ ಜಾಸ್ತಿ ಅರಿಶಿನ ಹಾಕೊಂಡು ನೀವು ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕೊಂಡು ಅಕ್ಷತೆ ಮಾಡಿಟ್ಕೊಳ್ಳಿ. ಅದು ಯಾವಾಗ್ಲೂ ಪೂಜೆಗೆ ಉಪಯೋಗಿಸಬಹುದು. ಅದ್ರ ಜೊತೆಗೆ ರೋಸ್ ವಾಟರು, ಗೋಮೂತ್ರ ಮತ್ತೆ ಇದೊಂದು ಜಾವತ್ ಪೌಡರ್, ಇದು ಎಲ್ಲಾ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಕ್ಕೇ ಸಿಗುತ್ತೆ. ಮತ್ತೆ ನಿಮ್ಗೆ ಗಂಗಾಜಲ ಕೂಡ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಕೂಡ ನಾವು ಕಳಸದ ಒಳಗಡೆ ಹಾಕೋದಿಕ್ಕೆ, ದೇವರಿಗೆ ಅಭಿಷೇಕ ಮಾಡೋದಿಕ್ಕೆ, ದೇವ್ರ ಮನೆ ಕ್ಲೀನ್ ಮಾಡೋದಿಕ್ಕೆ ನಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಜಾವತ್ ಪೌಡರ್ ಕೂಡ ಅಷ್ಟೇ. ದೇವ್ರ ಮನೆ ಎಲ್ಲ ಕ್ಲೀನ್ ಆದ್ಮೇಲೆ ಸ್ವಲ್ಪ ಅಲ್ಲೆಲ್ಲ ಉದುರಿಸೋದ್ರಿಂದ, ದೀಪಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ತುಂಬಾ ಒಳ್ಳೆ ಪರಿಮಳ ಇರುತ್ತೆ.
ಮತ್ತೆ ಕಳಸಕ್ಕಿಡುವಂಥ ತೆಂಗಿನಕಾಯಿ ತುಂಬಾನೇ ಮುಖ್ಯ ಅಲ್ವಾ? ಅದನ್ನು ಕೂಡ ಅಷ್ಟೇ ತುಂಬ ಬಿಡುವಿದ್ದಾಗ ಚೆನ್ನಾಗಿರೋದನ್ನ ನೋಡಿ ಆರಿಸಿ ತಂದು ಇಟ್ಕೊಂಬಿಡಿ. ಅದಕ್ಕೂ ಕೂಡ ಅಷ್ಟೇ ಬುಧವಾರ ರಾತ್ರಿನೇ ಚೆನ್ನಾಗಿ ತೊಳೆದು ಅದನ್ನ ಈ ರೀತಿ ಅರಿಶಿನ ಎಲ್ಲ ಹಚ್ಚಿ ಕುಂಕುಮದ ತಿಲಕನ ಕೂಡ ಇಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಬುಧವಾರ ರಾತ್ರಿ ನಾವು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ಒಳ್ಳೇದೇನೆ, ಏನು ತಪ್ಪಿಲ್ಲ. ಇನ್ನು ಕಳಸಕ್ಕೆ ಹಾಕೋದಕ್ಕೆ ಲಾವಂಚ ಬೇರಂತೂ ಬೇಕೇ ಬೇಕು. ಇದ್ರ ಬೆಲೆ ತುಂಬಾ ಕಡಿಮೆ ಆದ್ರೂ ಇದ್ರ ಉಪಯೋಗ ಅಂತೂ ತುಂಬಾನೇ ದೊಡ್ಡದು. ಹಾಗಾಗಿ ಇದನ್ನ ಮಾತ್ರ ಮರೀಲೇಬೇಡಿ. ಅಕ್ಕಪಕ್ಕದ ಮನೆಯವರು ಏನಾದ್ರೂ ನೀವು ತಗೊಂಡ್ ಬಂದಿದ್ರೆ ಅದನ್ನ ಬೇರೆಯವ್ರಿಗೂ ಕೂಡ ಕೊಡಿ, ತುಂಬಾನೇ ಒಳ್ಳೇದು. ಯಾರಾದ್ರೂ ನಮಗ್ ಸಿಗ್ಲಿಲ್ಲ ಅಂತ ಅನ್ನೋರ್ಗೆ ಅಥವಾ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರ್ಗೆ ದಯವಿಟ್ಟು ಅದನ್ನ ನೀವು ಕೊಡಿ, ತುಂಬಾನೇ ಒಳ್ಳೇದು. ಈ ಒಂದು ಕಳಸದ ಒಳಗೆ ಮೊದಲು ನಾವು ಗಂಗೆ ಪೂಜೆ ಮಾಡಿ ನೀರನ್ನ ಹಿಡಿದಿಟ್ಕೋಬೇಕು. ನೀವು ಬೇಕಿದ್ರೆ ಗುರುವಾರ ಬೆಳಗ್ಗೆನೋ ಮಧ್ಯಾಹ್ನನೋ ಅಥವಾ ಗುರುವಾರ ರಾತ್ರಿನೂ ನೀವು ಗಂಗೆ ಪೂಜೆ ಮಾಡಿ ನೀರನ್ನ ತುಂಬಿಸಿಟ್ಕೊಳ್ಳಿ. ಕಳಸದ ಒಳಗಡೆ ಅರಿಶಿಣ, ಕುಂಕುಮ ಮತ್ತೆ ಒಂದು ಲಾವಂಚ ಬೇರು, ಗುಂಡಡಿಕೆ ಮತ್ತೆ ಒಂದು ಕಾಯಿನು. ಬೆಳ್ಳಿ ಕಾಯಿನ್ ಇದ್ರೆ ತುಂಬಾ ಒಳ್ಳೇದು. ಬೆಳ್ಳಿ ಕಾಯಿನ್ ಹಾಕಿ. ಇಲ್ಲ ಅಂತ ಅಂದ್ರೆ 5 ರೂಪಾಯಿ ಕಾಯಿನು ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಲಕ್ಷ್ಮಿ ಕಾಯಿನ್ ಸಿಗುತ್ತೆ, ಅದನ್ನು ಕೂಡ ನೀವು ಹಾಕ್ಬೋದು. ಇಲ್ಲ ಅಂದ್ರೆ 5 ರೂಪಾಯಿ ಕಾಯಿನ್ ಹಾಕ್ಬೋದು. ಮತ್ತೆ ಒಂದು ಬಿಲ್ವ ಪತ್ರೆ ಎಲೆ, ಇದಿಷ್ಟನ್ನ ಮಾತ್ರನೇ ಹಾಕ್ಬೇಕು. ಬೇರೆಯವ್ರು ಯಾರ್ಯಾರೋ ಹೇಳ್ತಾರೆ ಅಂತ ಹೇಳಿ ಕೆಲವರೆಲ್ಲ ಹಾಲು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಏಲಕ್ಕಿ ಕಾಯಿ, ನಿಂಬೆ ಹಣ್ಣು ಇದನ್ನೆಲ್ಲ ಹಾಕ್ಬೇಕು ಅಂತ ಹೇಳ್ತಾರೆ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ, 1 ದಿನ ಅಥವಾ 2 ದಿನ ಕಳಸ ಇಟ್ಟಿರ್ತೀರಾ, ಈ ವಸ್ತುಗಳೆಲ್ಲ ನೀರಲ್ಲಿ ನೆಂದು ಅದು ಕೆಟ್ಟೋಗ್ಬಿಡತ್ತೆ. ಅವಾಗ ಕಳಸದ ನೀರು ಕೂಡ ತುಂಬಾ ಸ್ಮೆಲ್ ಬರುತ್ತೆ. ಇದು ಒಳ್ಳೇದಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಕಳಸದ ನೀರಿಗೆ ತುಂಬಾನೇ ಪಾವಿತ್ರತೆ ಇದೆ. ಪೂಜೆ ಆದ್ಮೇಲೆ ನಾವು ಕಳಸ ವಿಸರ್ಜನೆ ಮಾಡಿ ಆದ್ಮೇಲೆ ಆ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಬೇಕು. ನಾವು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು. ಕೆಲವರಂತೂ ಅದನ್ನ ಹಾಗೆ ಇಟ್ಕೊಂಡು ಸ್ನಾನ ಮಾಡೋ ನೀರಿಗೆ ಬೆರೆಸಿ ಸ್ನಾನ ಮಾಡ್ಕೊಳ್ತಾರೆ. ಮತ್ತೆ ಗಿಡಗಳಿಗೆ ಹಾಕೊಳ್ತಾರೆ. ಎಲ್ಲಂದ್ರೆ ಅಲ್ಲಿ ಆ ನೀರ್ನ ಕೂಡ ಚೆಲ್ಲೋದಿಲ್ಲ. ಹಾಗಾಗಿ ಈ ತರ ವಸ್ತುಗಳನ್ನ ನಾವು ನೀರ್ನಲ್ಲಿ ಹಾಕಿ ಆ ನೀರಿನ ಪಾವಿತ್ರತೆಯನ್ನ ಕೆಡಿಸ್ಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ದಯವಿಟ್ಟು ಹಾಕ್ಬೇಡಿ. ನಿಂಬೆ ಹಣ್ಣು ಕೂಡ ಹಾಕ್ಬಾರ್ದು. ಇನ್ನು ಕಳಸದ ಒಳಗಡೆ ಅಕ್ಕಿ ಇಡ್ಬೇಕಾ, ನೀರಿಡ್ಬೇಕಾ ಅಂದ್ರೆ ಕಳಸಕ್ಕೆ ಯಾವತ್ತಿದ್ರೂ ಗಂಗೆನೇ ಶ್ರೇಷ್ಠ. ಇನ್ನು ನೀವು ಈ ಕಳಸನ ವಿಸರ್ಜನೆ ಮಾಡಿ ಆದ್ಮೇಲೆ ಇದ್ರ ಒಳಗಡೆ ಹಾಕಿರೋ ಅಂತ ಗುಂಡಡಿಕೆ, ಕಾಯಿನ್ ಅನ್ನೆಲ್ಲ ಎತ್ತಿಟ್ಕೊಳ್ಳಿ. ಆ ಗುಂಡಡಿಕೆ ಮತ್ತು ಕಾಯಿನ್ ಅನ್ನ ನೀವು ಪ್ರತಿದಿನ ಪೂಜೆ ಮಾಡುವಂತ ಕಳಸದ ಒಳಗಡೆ ಹಾಕಿ. 1 ವರ್ಷದವರೆಗೂ ಕೂಡ ಅದು ಹಾಗೆ ಇರ್ಲಿ. ಮತ್ತೆ ಮುಂದಿನ ವರ್ಷಕ್ಕೆ ಆ ಅಡಿಕೆನ ತೆಗೆದು ಬೇರೆ ಅಡಿಕೆನ ಇಟ್ಟು ನೀವು ಲಕ್ಷ್ಮಿ ಕಳಸದ ಒಳಗಡೆ ಇಟ್ಟು ಪೂಜೆ ಮಾಡಬಹುದು. ಲಾವಂಚ ಬೇರನ್ನ ತೆಗೆದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ಕೆಲವರು ಪ್ರಶ್ನೆ ಕೇಳಿದ್ರಿ, ಲಾವಂಚ ಬೇರು, ಗುಂಡಡಿಕೆ ನೀರಿನಲ್ಲಿ ನೆಂದು ಹೋಗೋದಿಲ್ವಾ, ಮೆತ್ತಗಾಗಲ್ವಾ ಅಂತ. ಖಂಡಿತ ಏನೂ ಆಗೋದಿಲ್ಲ. ನೀವು ಬೇಕಾದ್ರೆ ಹಾಕಿ ನೋಡಿ. ಲಾವಂಚ ಬೇರು ತುಂಬಾನೇ ಶಕ್ತಿ ಇರುವಂತದ್ದು. ಧನವನ್ನ ಅಂದ್ರೆ ಹಣವನ್ನ ತುಂಬಾ ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಅದನ್ನ ಮರಿದ ಹಾಗೆ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ಇನ್ನು ಈ ರೀತಿ ತಟ್ಟೆ ಜೋಡಿಸುವಂಥದ್ದು, ನಾನು ಇದ್ರ ಬಗ್ಗೆ ಕೂಡ ಪೂರ್ತಿ ವಿವರವಾಗಿ ನನ್ನ ಗೆಳತಿ ಚಾನಲ್ನಲ್ಲಿ ತಿಳಿಸಿದ್ದೀನಿ. ಹಾಗಾಗಿ ಆ ವಿಡಿಯೋನ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಬಹುದು. ಈ ಗೌರಿ ಸಾಮಾನನ್ನ ಏನ್ ಮಾಡ್ಬೇಕು ಅಂತ ವಿವರ್ಸ್ ಒಬ್ರು ಪ್ರಶ್ನೆ ಕೇಳಿದ್ರಿ. ಮೊದಲು ಈ ತಟ್ಟೆಲಿ ಏನೆಲ್ಲ ಜೋಡಿಸ್ಕೋಬೇಕು ಅಂತ ಹೇಳ್ಬಿಡ್ತೀನಿ. ನೀವು ದೇವರಿಗೆ ಸೀರೆ ಉಡ್ಸೋದಾದ್ರೆ ಒಂದು ಬ್ಲೌಸ್ ಪೀಸ್ ಅನ್ನ ತಟ್ಟೆಲಿ ಇಡಬೇಕು. ಅಥವಾ ಕಳಸಕ್ಕೆ ನೀವು ಬ್ಲೌಸ್ ಪೀಸ್ ಅನ್ನ ಉಡ್ಸೋದಾದ್ರೆ ಸೀರೆ ಜೊತೆಗೆ ಇನ್ನೊಂದು ಬ್ಲೌಸ್ ಪೀಸ್ ಅನ್ನು ಕೂಡ ಇಟ್ಟು ನೀವು ಒಂದು ತಟ್ಟೆಲಿ ಇಟ್ಟು ಅದ್ರ ಮೇಲೆ ಕಾಲುಂಗುರ, ಬಳೆ, ಮತ್ತೆ ಹೆಣ್ಣು ಮಕ್ಕಳ ಅಲಂಕಾರಿಕ ವಸ್ತುಗಳು, ಕಾಡಿಗೆ, ಕನ್ನಡಿ, ಬಾಚಣಿಗೆ, ಅರಿಶಿಣ, ಕುಂಕುಮ ಇದೆಲ್ಲನೂ ಕೂಡ ಇಡಬೇಕು. ಅದನ್ನ ಬಾಗಿಣದ ಸಾಮಾನ್ ಅಂತ ಕೂಡ ಹೇಳ್ತಾರೆ, ಗೌರಿ ಸಾಮಾನ್ ಅಂತ ಕೂಡ ಹೇಳ್ತಾರೆ. ಇದು ಈಗ ಪ್ಯಾಕೆಟ್ ಅಲ್ಲಿ ಗ್ರಂಥಿ ಅಂಗಡಿಗಳಲ್ಲೇ ಸಿಗುತ್ತೆ ನಮಗೆ. ಅದನ್ನ ತಗೊಂಡ್ ಬಂದು ನಾವು ಇಡಬಹುದು. ಇದ್ರ ಜೊತೆಗೆ ಎಲೆ, 2 ಬಟ್ಲಡಿಕೆ, 2 ವಿಳ್ಯದೆಲೆ, 2 ಬಾಳೆಹಣ್ಣು, 11 ರೂಪಾಯಿ ಕಾಣಿಕೆ, ಇದಿಷ್ಟನ್ನು ಕೂಡ ಇಡ್ಬೇಕಾಗತ್ತೆ. ಹಬ್ಬ ಎಲ್ಲ ಮುಗಿದ್ಮೇಲೆ ನೀವು ಇದರಲ್ಲಿರುವಂತ ಎಲ್ಲ ವಸ್ತುಗಳನ್ನ ಯೂಸ್ ಮಾಡ್ಕೊಳ್ಳಿ. ನೀವೇನಿಲ್ಲಿ ಗೌರಿ ಸಾಮಾನು ಇಟ್ಟಿದ್ದೀರಲ್ಲ ಅದೊಂದನ್ನ ಮಾತ್ರ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳಿ. ಮತ್ತೆ ನೀವು ಮಡ್ಲಕ್ಕಿ ಏನು ಗಂಟು ಕಟ್ಟಿರ್ತೀರಾ ಅದನ್ನ ಆದಷ್ಟು ಸಣ್ಣ ಗಂಟೆ ಕಟ್ಕೊಳ್ಳಿ. 3 ಅಥವಾ 5 ಇಡೀ ಅಕ್ಕಿಯನ್ನ ಹಾಕೋಬೇಕು. 1 ಕೊಬ್ಬರಿ ಬಟ್ಲು, 1 ಅಚ್ಚ ಬೆಲ್ಲ, 1 ಅರಿಶಿನ ಕುಂಕುಮದ ಪ್ಯಾಕೆಟು, ಮತ್ತೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸು, ಕೆಂಪು ಕಲ್ ಸಕ್ಕರೆ, ಖರ್ಜೂರ. ಆದಷ್ಟು ಲಕ್ಷ್ಮೀ ಪೂಜೆಗೆ ಖರ್ಜೂರನ ಯೂಸ್ ಮಾಡಿ. ಮತ್ತೆ ಬರುವಂತ ಮುತ್ತೈದರಿಗೆ ನೀವು ಏನ್ ಕುಂಕುಮ ಕೊಡ್ತೀರಾ ಆ ಫಲ ತಾಂಬೂಲದ ಜೊತೆ ಒಂದೊಂದು ಖರ್ಜೂರನ ಇಟ್ಟು ಆ ದಿನ 9 ಖರ್ಜೂರನ ನೀವು ಕೊಡ್ಬೇಕು. ನೀವು ಎಷ್ಟು ಜನ ಕೊಡ್ತೀರೋ ಅದು ನಿಮ್ಮಿಷ್ಟ. ಒಬ್ರಿಗೆ 3 ಇಟ್ಟು ನೀವು ಕೊಡ್ತೀರಾ ಅಥವಾ ಒಂದೊಂದು ಬಾಳೆಹಣ್ಣು ಅಥವಾ ತೆಂಗಿನಕಾಯಿ ಜೊತೆಗೆ ಒಂದೊಂದು ಖರ್ಜೂರ ಇಟ್ಟು ಕೊಡ್ತೀರಾ, ಅದು ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ 9 ಖರ್ಜೂರನ ಆ ದಿನ ಕೊಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ತುಂಬಾನೇ ಬೇಗ ನಿವಾರಣೆ ಆಗತ್ತೆ. ನಿಮ್ಗೆ ಯಾವ್ದಾದ್ರು ಹಣ, ದುಡ್ಡು ಬರ್ಬೇಕು ಅಂತಿದ್ರೆ ಅದು ಕೂಡ ತುಂಬಾ ಬೇಗ ನಿಮ್ ಕೈ ಸೇರುತ್ತೆ. ನಿಮ್ಗೆ ನಂಬಿಕೆ ಇದ್ರೆ ನೀವು ಇದನ್ನ ಮಾಡಿ ನೋಡ್ಬೋದು. ಈ ರೀತಿ ಅಕ್ಕಿ, ಕೊಬ್ಬರಿ, ಬೆಲ್ಲ, ಅರಿಶಿಣ, ಕುಂಕುಮ, 2 ಬಟ್ಲಡಿಕೆ, ಒಂದ್ ಸ್ವಲ್ಪ ಕೆಂಪು ಕಲ್ ಸಕ್ಕರೆ ಮತ್ತೆ ಡ್ರೈ ಫ್ರೂಟ್ಸ್ ಇದಿಷ್ಟನ್ನು ಸೇರಿಸಿ ಮತ್ತೆ ಅದ್ರ ಜೊತೆಗೆ ಕಾಣಿಕೆ ಕೂಡ ಹಾಕ್ಬೇಕು 11 ರೂಪಾಯಿ. ಇದಿಷ್ಟನ್ನು ಸೇರಿಸಿ ಒಂದು ಬ್ಲೌಸ್ ಪೀಸ್ ಅಲ್ಲಿ ಗಂಟು ಕಟ್ಟಿ ಇದನ್ನ
ಲಕ್ಷ್ಮಿ ಕೂರಿಸಿರ್ತೀವಲ್ಲ ಅದರ ಬಲಭಾಗದಲ್ಲಿ ಇಡಬೇಕು. ಹಬ್ಬ ಮುಗಿದ್ಮೇಲೆ ನೀವು ಎಲ್ಲನೂ ಕೂಡ ವಿಸರ್ಜನೆ ಮಾಡಿ ಆದಮೇಲೆ ಈ ಒಂದು ಮಡ್ಲಕ್ಕಿ ಗಂಟೆ ಏನಿರುತ್ತೆ ಇದರಲ್ಲಿ ಬ್ಲೌಸ್ ಪೀಸು ಮತ್ತೆ ನೀವು ಒಳಗಡೆ ಹಾಕಿರುವಂಥ ಕಾಣಿಕೆ ದುಡ್ಡು ಎರಡನ್ನ ಬಿಟ್ಟು ಮಿಕ್ಕಿದ್ದನ್ನ ನೀವು ಮನೆಗೆ ಉಪಯೋಗಿಸ್ಕೋಬಹುದು. ಅಂದ್ರೆ ಮನೆಯಲ್ಲಿ ಮಾಡುವಂಥ ಯಾವುದೇ ಸಿಹಿ ಅಡುಗೆಗೆ ನೀವು ಅಕ್ಕಿ, ಬೆಲ್ಲ, ಕೊಬ್ಬರಿ ಇದನ್ನೆಲ್ಲ ಕೂಡ ಉಪಯೋಗಿಸ್ಕೋಬಹುದು. ಹಾಗಾದ್ರೆ ಈ ಬ್ಲೌಸ್ ಪೀಸು ಮತ್ತೆ ಕಾಣಿಕೆ ದುಡ್ಡು ಮತ್ತೆ ನಾವು ಅಲ್ಲಿಟ್ಟಿರುವಂಥ ಬಾಗಣದ ಸಾಮಾನು ಅಥವಾ ಗೌರಿ ಸಾಮಾನು ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಏನು ಮಾಡಬೇಕು, ಅದನ್ನ ದೇವಸ್ಥಾನಕ್ಕೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡತ್ತೆ. ಹಾಗಾಗಿ ಮಡ್ಲಕ್ಕಿ ಬಗ್ಗೆನೇ ಸಪ್ರೇಟ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದಷ್ಟು ಬೇಗನೆ ನಿಮಗೆ ತಿಳಿಸ್ತೀನಿ. ಹಬ್ಬಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ನೋಡಿ ತಿಳ್ಕೊಂಡ್ರಿ ಅಲ್ವಾ? ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೈವೇದ್ಯವನ್ನು ಹೇಗಿಡಬೇಕು, ಮತ್ತು ಆ ದಿನ ನೈವೇದ್ಯ ಮಾಡಬೇಕಾ ಮಾಡಬಾರ್ದಾ, ಏಕಾದಶಿ ಇರೋದ್ರಿಂದ ಕೆಲವರು ಒಂದೇ ದಿನಕ್ಕೆ ಲಕ್ಷ್ಮಿಯನ್ನು ಕೂರಿಸಿ ಅಂದರೆ ಕಳಸ ವಿಸರ್ಜನೆ ಮಾಡುವಂಥವ್ರು ಯಾವ ರೀತಿ ನೈವೇದ್ಯ ಮಾಡಬೇಕು, 2 ದಿನ ಕೂರಿಸೋವಂಥವ್ರು ಯಾವ ರೀತಿ ನೈವೇದ್ಯ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?